RF ಎಲ್ಲ ಹೇಗಿದೆ ಚೆನ್ನಾಗಿದೆ ಅನ್ಕೊಳ್ತೀನಿ. RF ಇನ್ನೊಂದು ವಿಷಯ ಏನು ಅಂತಂದರೆ ಆಂಧ್ರದಿಂದ ಬಂದಿದ್ದ ತಕ್ಷಣವೇ ಒಂದೇ ದಿನ ಇದ್ದಿದ್ದು ಮತ್ತು ತಮಿಳ್ನಾಡಿಗೆ ಹೋಗಬೇಕಾಗಿತ್ತು. ಯಾಕಂತಂದರೆ ಅಲ್ಲಿ ನಮ್ಮ ಒಂದು ಟ್ರೈನಲ್ಲೆಲ್ಲ ಮಸ್ತ್ ಜರ್ನಿ ಇತ್ತು. ಆರಾಮಾಗಿ ಕೂತ್ಕೊಂಡು ಪೀಸ್ಫುಲ್ಲಾಗಿ ಸ್ವಲ್ಪ ಹೊತ್ತು ಮೇಲೆ ಕೂತ್ಕೊಂಡಿದ್ದೆ. ತದನಂತರ ಕೆಳಗಡೆ ಬಂದು ಅಲ್ಲಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಬಿಡ್ತೀವಿ. ಹಂಗೆ ಹಿಂಗೆ ಆಗಿ ಒಂದು 6 ಅವರ್ 5 ಅವರ್ ಅಷ್ಟೊತ್ತಿಗೆ ನಾವು ಹೋಗಿ ರೀಚ್ ಆಗಿಬಿಟ್ವಿ. ಜನರಲಲ್ಲಿ ಹೋದರೂ ಆರಾಮಾಗಿ ಹೋದ್ವಿ. ಅಲ್ಲೋಗಿ ರೀಚ್ ಆಗಿದ ತಕ್ಷಣ ಸ್ಟೆಪ್ಸ್ ಥರ ಇತ್ತು, ಅದನ್ನ ಹತ್ತಿ ದಾಟೋ ಥರ ಇತ್ತು. ಸೊ ಅದನ್ನ ಹತ್ತಕ್ಕೆ ನಾನು ನಮ್ಮ ಅಜ್ಜಿ ಹತ್ಕೊಂಡು ಹಂಗೆ ಆ ಕಡೆ ದಾಟ್ಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ತಮಿಳ್ನಾಡಲ್ಲಿ ಏನು ಬಿಸಿಲು ಗೊತ್ತು, ಆಂಧ್ರದಲ್ಲೂ ಮತ್ತು ತಮಿಳ್ನಾಡಲ್ಲೂ ತುಂಬ ಅಂದರೆ ತುಂಬ ಬಿಸಿಲು. ಅದೇನಾಯ್ತು ಅಂತ ಗೊತ್ತಿಲ್ಲ. ಬೆಂಗಳೂರು ಬಂದ್ರೇ ನೆಮ್ಮದಿ, ಬೆಂಗಳೂರು ಬಿಟ್ಟರೆ ಅಯ್ಯೋ ಆ ವೆದರೆಲ್ಲ ತಡೆಯೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಇತ್ತು. ಅದಾದಮೇಲೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಹತ್ತು ಮೇಲೆ ಹತ್ತು ನಿಂಗೆಲ್ಲ ಆಗುತ್ತೆ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂತಂತಂದರೆ, ನಾನು ಇಲ್ಲಿಂದ ಬಾಣಾವರಕ್ಕೆ ಬಂದೇ ಇತ್ತು. ಟ್ರೈನ್ ಜರ್ನಿ ಫುಲ್ಲು ಮಸ್ತಾಗಿ ಇತ್ತು, ಅಷ್ಟು ಕಷ್ಟ ಏನಿಲ್ಲ. ಆರಾಮಾಗಿ ಜರ್ನಿ ಎಲ್ಲ ಚೆನ್ನಾಗೇ ಇತ್ತು. ಜನರಲಲ್ಲಿ ಬಂದ್ರೂ ಸೀಟೆಲ್ಲ ಮಸ್ತ್ ಖಾಲಿನೇ ಇತ್ತು. ಇವಾಗ ನಾವು ಎಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಅಂತಂದರೆ ಗೊತ್ತಿಲ್ಲ. ಹಂಗೆ ದೇವಸ್ಥಾನ ಹತ್ರ ಕೂತ್ಕೊಂಡಿದ್ವಿ ಇವನ ಜೊತೆ. ಮತ್ತು ನಾನು ಇಟ್ಕೊಂಡು ಇಲ್ಲೆಲ್ಲ ಟೀ ಅಂಗಡಿ ಇದೆಯೇನೋ ಅಂತಂದೆ. ಇಲ್ಲೇ ಪಕ್ಕದಲ್ಲೇ ಇದೆ ಅಂತಂದ. ನಡ್ಕೊಂಡು ಬರ್ತಾಯಿದ್ದೀನಿ, ಹೋಗ್ತಾನೇ ಇದ್ದೀವಿ. ಸೊ ಇವನಿಗೆ ನಾಳೆ ಕೂದಲು ಕಟ್ ಮಾಡೋದು ತೋರಿಸ್ತೀನಿ. ಇವನ ತಮ್ಮ ಒಬ್ಬ ಇನ್ನೊಬ್ಬ ಅವನು ತುಂಬ ಸೈಲೆಂಟು. ಅವ್ರು ಇಬ್ಬರು ಬೇಗ ಮಿಂಗಲ್ ಆಗಿಬಿಡ್ತಾರಪ್ಪ. ಅವನು ಅಷ್ಟೇ, ಹೋಗಿದ ಫಸ್ಟ್ ದಿನವೇ ಬಂದಿದ್ದ ತಕ್ಷಣ ಅವ್ರ ಅಪ್ಪ ಲೇಸ್ ಕೊಡಿಸಿದ್ರು, ತಿಂತಾ ಇದ್ದ. ಕೇಳಿದ ತಕ್ಷಣ ಹಂಗೆ ಲೇಸ್ ಎತ್ಕೊಟ್ಬಿಟ್ಟ. ಇವನು ಅಷ್ಟೇ, ಸ್ವಲ್ಪ ಹೊತ್ತು ನೋಡ್ದ, ಮತ್ತು ಈಚೆ ಓಡಿ ಬಂದು ನನ್ನ ಹತ್ರ ಬಂದು ಮಾತಾಡ್ಸಿದ್ದ. ಎಲ್ಲ ಎಷ್ಟು ಬೇಗ ಮಿಂಗಲ್ ಆಗ್ತಿದ್ದಾರೆ. ರೋಡ್ ಮಾತ್ರ ಸಖತ್ತಾಗಿ ನೋಡಿ. ಈ ಕಡೆ ಎಲ್ಲ ಇದು ಏನಂತ ಗೊತ್ತಾಯ್ತು. ಹಾಂ, ನೀ ಕನ್ಫ್ಯೂಷನ್ ಪಂಪಿಸ್ದಾಗ. ಇದು ನಾವೆಲ್ಲಿದ್ದೀವಿ ಅಂತಂದರೆ, ಅದು ತಮಿಳು ಮತ್ತು ಆಂಧ್ರ ಬಾರ್ಡ್ರ್ ಹತ್ರ ಒಂದು ಸ್ವಲ್ಪ ಹೆಂಗಿದ್ರು ಒಂದು 50-60 ಕಿಲೋಮೀಟ್ರ್ವರೆಗೂ ಆ ಬಾರ್ಡ್ರ್ ಮಹಿಮೆ ಅನ್ನೋದಿರುತ್ತೆ. ಸೊ ಇದು ತುಂಬ ಹತ್ರ ಇರೋದ್ರಿಂದ ಇವರು ತಮಿಳು ತೆಲುಗು ಎರಡೂ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಅದೊಂಥರ ಕಾಮಿಡಿಯಾಗೇ ಇರುತ್ತೆ. ಕನ್ನಡ ಬರುತ್ತೆ ನಿನಗೆ? ಓಯ್, ಕನ್ನಡ ಬರುತ್ತಾ? ಕನ್ನಡ ಮಾತಾಡು. ನಮಸ್ಕಾರ ಅನ್ನು ಅಲ್ಲಿ ಕ್ಯಾಮ್ರಾ ನೋಡು. ನಮಸ್ಕಾರ ಅನ್ನು ನಮಸ್ಕಾರ ಮ್ಯಾಚ್ಗೆ ಬರ್ತಾವನೆ. ಕರ್ಕೊಂಡೋಗು ಒಂದು ಟೀ ಅಂಗಡಿಗೆ ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಯಾರು ಜನನೇ ಇಲ್ಲ, ಮನುಷ್ಯರೇ ಕಾಣ್ತಾ ಇಲ್ಲ. ಬಿಟ್ಟರೆ ನಮ್ಮ ರಿಲೇಟಿವ್ಸ್ ಬಿಟ್ಟರೆ ಯಾರೂ ಇಲ್ಲ, ದೊಡ್ಡವರು ಇಲ್ಲ ಚಿಕ್ಕವರು ಇಲ್ಲ. ನಮ್ಮ ಅಜ್ಜಿ ನೋಡೋಣ, ಎಲ್ಲ ಕೆಲ್ಸಕ್ಕೆ ಹೋಗಿರ್ಬೋದಿಲ್ಲ, ಸ್ಕೂಲ್ಗೆ ಹೋಗಿರ್ಬೋದು. ಬಂದು ನೋಡೋಣ. ಹಿಂದೆ ಹಾಂ, ಇವರು ಯಾಮಸನ್ನ ಇವರು. ಹಾಂ, ಸ್ಪೀಕರ್ ಬಾಕ್ಸ್ ಕಡ. ಹಾಂ, చెప్పు. ఏంది? గుడివారం వల్ల మీన్ పడుతుంటదా? ಅದಂತ ವೀಡಿಯೋಲಿ చెప్పాదరా నువ్వు. అది ಯಾರೋ ಇಬ್ಬರು ಹೆಸರು ಹೇಳ್ಬಿಟ್ಟು ಅವ್ರು ಬೀಡಿ ಕುಡಿತವ್ರೆ ಅಂತವನಿ. ಹಾಂ, ನಾನೇ చూపిస్తా వీడియో. నానే చూపిస్తా ఉంటే వీడియో చూపిస్తా ఉంటే అన్ని ರೆಕಾರ್ಡ್ ಅయింది, చూపిస్తా. ಏನು ಹೇಳ್ತಾ ಇದ್ದೆ? ಸೊ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ನೋಡಿ ಸ್ವಲ್ಪ ಮೆಮೊರೀಸ್ ಬರ್ತೈತೆ. ಎಲ್ಲ ಡಿಟ್ಟು ನೆನಪಿತ್ತು. ಹಿಂಗೆ ಸ್ವಲ್ಪ ದೂರ ಹೋದರೆ ಅಲ್ಲೊಂದು ರೈಲ್ವೆ ಸ್ಟೇಷನ್ ಇರುತ್ತೆ. ಇದೆಲ್ಲ ತೆಂಗಿನ ಮರಗಳಿತ್ತು. ಆದರೆ ಏನಿದ್ರು ಸಿಟಿ ಲೈಫ್ ಯಾವುದೇ ಮೂಲೆಗಿದ್ರು ವಿಲೇಜ್ ಲೈಫ್ ಇಸ್ ಪರ್ಮನೆಂಟಪ್ಪ. ಅದೆಲ್ಲ ಟೆಂಪ್ರವರಿ. ನೋಡಿ ಫುಲ್ಲು ಗ್ರೀನರಿನ. ಅಲ್ಲಿ ಮನೆ ನೋಡಿ. ಯಾರ್ದಪ್ಪ ಮನೆ ಅದು? ಎವ್ರದ್ದು ಇಲ್ಲದೆ? ಯಾರ್ದರ ವಿಡಿ? ಹಾಂ, ಯಾರ್ದು? ಆಂಡ್ರಲ್ದ. ಸೊ ಇನ್ನೂ ಇಷ್ಟು ದೂರ ಕರ್ಕೊಂಡು ಹೋಯ್ತಾನೆ ಅಂತ ನನಗಂತೂ ಗೊತ್ತಿಲ್ಲ. ಪಲ್ ನಡೀತೀವಿ. ಅಪ್ಪಗೆ ತೋರಿಸ್ಲಾ? ಡ್ಯಾಡಿ చూపిస్తా వీడియో. నువ్వు మాట్లాడింది ఇదంతా ఎక్కడ అయింది? చూపిస్తా. తమ్ముడి పేరేనా? నీ పేరా? రక్షిత్. ದಶ್ವಂತ. ಕೇಳಿಸ್ಕೊಂಡ್ರಲ್ಲ.
ಸೊ ಇನ್ನು ನಾನು ಹಂಗೆ ನಡ್ಕೊಂಡು ಹೋಗ್ತಾ ಟೀ ಅಂಗಡಿಲಿ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನಾನು ಬಿಡಲ್ಲ. Smile. A few moments later. ಅವ್ರ ಮೇಲೆ ದೇವರು ಬಂದಿದೆ, ಅವ್ರ ಮೇಲೆ. ಆ್ಯಂಡ್ ಇದು ಇವಾಗ ಬಲಿ ಕೊಡುವಂಥ ಮೇಕೆ. ಆ್ಯಂಡ್ ಅಲ್ಲೊಂದು ಹಂದಿ ಮರಿ ಇದೆ, ತೋರಿಸ್ತೀನಿ. ಸೊ ಇದು ಇನ್ನೊಂದು ಕೋಳಿ ಏನೋ ಕಟ್ ಮಾಡ್ತೀನಿ ಅಂತ 3 ಕಟ್ ಮಾಡ್ತಾರೆ ಈಗ. ಅದೇ ಅವ್ರ ಮೇಲೆ ದೇವರು ಬಂದಿದೆ.
ಏನು ಮಾಡ್ತಾರೆ ನನಗಂತ ಐಡಿಯಾನೇ ಇಲ್ಲ. ಓ ನಿಂಬೆನ ಬಾಯಲ್ಲಿ ಕಚ್ಚಿ ನಿಂಬೆನ ಬಾಯಲ್ಲಿ ಕಚ್ಚಿ ಬಿಸಾಕಿದ್ರು. இப்போ சொல்லுங்க. ஹாய் गाइस, எங்க ஊர்ல திருவிழா மொட்டை அடிச்சு காது குத்த போறோம். எல்லாரும் வந்துருங்க. அப்புறம் என்ன சொல்லுவான் தெரியல டேய். யாருக்கு சொல்லணும்? யாருக்கு மொட்டை அடிக்கிறது? என்னடா வேணும் எனக்கு? பாட்டு தர ஆஜேக்கு மொட்டை அடிக்கிறது. ஆமா. பாட்டு அந்த நாலு முடி உனக்கு சொல்லவே கேவலமா இருக்கு. முடியல அது கூட விட்டு கேவலமா இருக்குமே. என் பேரனுக்கு மொட்டை அடிக்க போறோம். எல்லாம் வந்துருங்க. தானிஸ் யார் அது? எங்க வீட்ல பிரியாணிக்கா சாப்பிட வந்துருங்க.
தண்ணி கொஞ்சம் ஊத்துவா தண்ணி ஊத்துவா தண்ணி ஊத்துவா ಹಾಯ್ 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 ನೂರೇ ಸೊ ಇದು ಪಾರ್ಟ್ 1. ಪಾರ್ಟ್ 2 ಎರಡೇ ಪಾರ್ಟಿಗೆ ಮುಗಿಸ್ಬಿಡ್ತೀನಿ, ಜಾಸ್ತಿ ಎಲ್ಲ ಎತ್ಕೊಂಡು ಹೋಗಲ್ಲ. ಸೊ ಪಾರ್ಟ್ 2 ನಾಳೆ ಖಂಡಿತ ಬಂದೇ ಬರುತ್ತೆ. ಮರಿದಿರ ಚೆಕ್ ಮಾಡಿ ನೋಡಿ. ಪಾರ್ಟ್ 1 ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ, ಖಂಡಿತವಾಗಿ ಇಷ್ಟ ಆಗಿರುತ್ತೆ. ಸೊ ಅಲ್ಲಿ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಸಿ ಯು ಟೇಕ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.